ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಂಬೆಹಣ್ಣಿನ ಜ್ಯೂಸ್ ಕುಡಿತಾ ಇದ್ದೀನಿ. ಡೈಲಿ ಬೆಳಗ್ಗೆ ಕುಡಿತೀನಿ, ತುಂಬ ಒಳ್ಳೆಯದು ಅಂತ. ನಿಂಬೆಹಣ್ಣಿನ ಜ್ಯೂಸ್ ಅಂದರೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಅಷ್ಟೇ. ನಾನೇನು ಕುಡಿತಾ ಇದ್ದೀನಿ ಅಂದರೆ ವೆಯ್ಟ್ ಲಾಸ್ ಮಾಡುತ್ತೆ, ಸ್ಕಿನ್ನ ಚೆನ್ನಾಗಿಡುತ್ತೆ, ಆಮೇಲೆ ಬ್ಲಡ್ನ ಶುದ್ಧಿ ಮಾಡುತ್ತೆ. ಹಾಗಾಗಿ ಕುಡಿತಾ ಇದ್ದೀನಿ. ತುಂಬ ಬೆನಿಫಿಟ್ಸ್ ಇದೆ ಇದ್ರದ್ದು. ವೆಯ್ಟ್ ಲಾಸ್ ಯಾರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕುಡೀರಿ. ಇಲ್ಲಿ ನಾನು ಅವಲಕ್ಕಿನ ತೊಳ್ಕೊತಾ ಇದ್ದೆ. ಅವಲಕ್ಕಿ ತೊಳ್ಕೊಂಡು ಬೇಗ ಅವಲಕ್ಕಿ ಮಾಡೋಣ ಅಂತ ಟಿಫನ್ ಇವತ್ತು ಅವಲಕ್ಕಿ. ಮಗಳಿಗೆ ಇವತ್ತು SLC ಲಾಸ್ಟ್ ಎಕ್ಸಾಮು. ಕಂಪ್ಯೂಟರ್ ಇದೆ. ಕಂಪ್ಯೂಟರ್ ಸ್ವಲ್ಪ ಅವಳಿಗೆ ಕಷ್ಟ ಅಂತ ಇರ್ತಾಳೆ. ಟೆನ್ಷನಲ್ಲೇ ಹೋಗಿದ್ದಾಳೆ. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ, ನೋಡಬೇಕು. ಚೆನ್ನಾಗಿ ಮಾಡಿದ್ರೆ ಸಾಕು. ಅವರೆಲ್ಲ ಫ್ರೆಂಡ್ಸ್ ಎಲ್ಲ 4 ಪ್ಲ್ಯಾನ್ಸ್ ಮಾಡ್ಕೊಂಡವ್ರೆ. ಇನ್ಮೇಲೆ ಅವರೆಲ್ಲ ಬೇರೆ ಕಾಲೇಜಿಗೆಲ್ಲ ಹೋಗ್ತಿದ್ದಾರೆ. ಇನ್ನು ಸಿಗೋದು ಕಷ್ಟನೇ. ಇನ್ನು ಅವ್ರ ಫ್ರೆಂಡ್ಸ್ ಎಲ್ಲ 4 ಪ್ಲ್ಯಾನ್ಸಲ್ಲಿ ನಾವು 2 ಪ್ಲ್ಯಾನ್ಸ್ಗೆ ಓಕೆ ಹೇಳಿದ್ದೀವಿ. ಅವಳಿಗೆ ಚೂಸ್ ಮಾಡೋಕ್ಕೆ ಬಿಟ್ಟಿದ್ದೀವಿ, ಯಾವ್ದು ಬೇಕು ನಿನ್ನ ಚೂಸ್ ಮಾಡ್ಕೊ ಅಂತ. ಇವತ್ತೊಂದು ಚೂಸ್ ಮಾಡ್ಕೊಂಡು ಹೋಗಿದ್ದಾರೆ. ಎಕ್ಸಾಮ್ ಮುಗಿದ ತಕ್ಷಣ ಮಾಲಿಗೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ರು. ಅವ್ರ ಫ್ರೆಂಡ್ಸ್ ಅವ್ರ ಅಪ್ಪ ಅವರೇನೋ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿದಂತೆ ಹಂಗಾಗಿ ಹೋಗಿದ್ದಾರೆ. ಇಲ್ಲಿ ಅವಲಕ್ಕಿಗೆ ಬಳ್ಳೆ ಇಟ್ಟಿದ್ದೀನಿ. ಬಳ್ಳೆ ಇಟ್ಟು ಅದಕ್ಕೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಜಾಸ್ತಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಒಂದೊಂದು ಟೈಮ್ ಸಿಕ್ಕಿಲ್ಲ ಅಂದಾಗ ಹಸಿಮೆಣಸಿನ್ಕಾಯಿನೇ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕಿ ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇನ್ನು ಕ್ಯಾರೆಟು ಅವಲಕ್ಕಿ ಹಾಕಿ ಬಿಸಿ ಮಾಡೋ ಟೈಮಲ್ಲಿ ಹಾಕ್ತೀನಿ. ಇರೋದಲ್ಲೇ ಸ್ವಲ್ಪ ಹೆಲ್ದಿ ಮಾಡ್ಕೋಬೇಕಲ್ವ. ಅವಲಕ್ಕಿ ಅಷ್ಟು ಹೆಲ್ದಿ ಅಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಅವಲಕ್ಕಿ ಜಾಸ್ತಿ ಆಯಿತು. ಮಗನಿಗಷ್ಟೇ ಇವಾಗ ಮಾಡ್ಕೊಡ್ತೀನಿ. ಬ್ರೇಕ್ಫಾಸ್ಟ್ ಆಯಿತು. ಆಫ್ ಮಾಡಿದ್ದೀನಿ ಗ್ಯಾಸ್ನ. ಹಾಂ ಆಯ್ತು. ಇಲ್ಲಿ ಮಗಳು ಗರ್ಕೆನ ಕೇಳ್ತಾ ಇದ್ದಾಳೆ. ಪಾಟಲ್ಲೇ ಗರ್ಕೆನ ಬೆಳೆಸ್ಕೊಂಡಿದ್ದೀನಿ. ಮಗ 7:15 ಹೋದ. ಎಕ್ಸಾಮ್ ಮಗನಿಗೆ ಬೇರೆ ಟೈಮಿಂಗ್ಸು, ಮಗಳಿಗೆ 11 ಗಂಟೆಯಿಂದ ಎಕ್ಸಾಮ್ ಇದೆ. ಮಗಳು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಗರ್ಕೆ ಕಿತ್ಕೊಂಡು ಹೋಗಮ್ಮ ಅಂದೆ. ಹಾಗಾಗಿ ಗರ್ಕೆ ಕಿತ್ಕೊತಾ ಇದ್ದಾಳೆ. ನಾನು ಇಲ್ಲಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆಗೆ ಹೂವು ಇರಲಿಲ್ಲ, ಹಾಗೆ ಗರ್ಕೆ ಒಂದು ಕಿತ್ಕೊಬಂದು ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಪೂಜೆ ಮಾಡಿ ತಿಂಡಿ ತಿಂದು ಎಕ್ಸ್ಟ್ರಾ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯ್ತು. ಇವಾಗ ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಇಲ್ಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕ್ತಾಯಿದ್ದೀನಿ. ಅಷ್ಟೊತ್ತಿಗೆ ಮಗನೂ ಎಕ್ಸಾಮ್ ಮುಗಿಸ್ಕೊಂಡು ಬಂದ. ಹೆಂಗೆ ಮಗ ಎಕ್ಸಾಮ್ ಚೆನ್ನಾಗಾಗಿದ್ದೇನೋ ಅಂತ ಕೇಳಿದೆ. ಚೆನ್ನಾಗಾಗಿದೆ ಮಮ್ಮಿ ಅಂತ ಹೇಳ್ದ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ.
ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೀಟ್ರೋಟ್ ಪಲ್ಯ ಚೆನ್ನಾಗಿರುತ್ತೆ. ಅನ್ನ ಮೊಸರು ಎಲ್ಲ ಹಾಕ್ಕೊಂಡು ಊಟ ಮಾಡಿದರೆ ಮಸ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಬೀಟ್ರೋಟ್ ಪಲ್ಯ ಅನ್ನ ಮೊಸರು ಅಂದರೆ. ಆದರೆ ಥೈರಾಯ್ಡ್ ಅವ್ರು ಇರೋರಿಗೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೂ ನಾನು ತಿಂತೀನಿ, ಡೈಜೆಷನ್ ಆಗಲ್ಲ ಅಷ್ಟೇ, ಅದಕ್ಕೆ ತಿನ್ನಬೇಡ್ರಿ ಅಂತ ಹೇಳ್ತಾರೆ ಅಷ್ಟೇ. ರಕ್ತ ಯಾರು ಕಡಿಮೆ ಇದೆ ಅಂತ ಹೇಳ್ತಾರಲ್ಲ, ಅದು ಡೈಲಿ ಬೀಟ್ರೋಟ್ ಜ್ಯೂಸು ಪಲ್ಯನೋ ಏನೋ ಒಂದು ಮಾಡ್ಕೊಂಡು ತಿನ್ನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಂತ ಅಷ್ಟೇ ಕೈ ಬಿಡಬೇಡ್ರಿ, ಅದ್ರ ಜೊತೆಗೆ ಒಂದು ಪಲ್ಯ ಅಂತ ಮಾಡ್ಕೊಳ್ಳಿ. ಆಮೇಲೆ ರೈಸ್ ಕಡಿಮೆ ತಿನ್ನಿರಿ, ಪಲ್ಯಗಳು ಜಾಸ್ತಿ ತಿನ್ನಿರಿ. ನಾನು ಹೇಳಬೇಕಂದ್ರೆ ಜಾಸ್ತಿ ಪಲ್ಯನೇ ತಿನ್ನೋದು. ಬೀಟ್ರೋಟ್ ಪಲ್ಯ ಅಂತೂ ಜಾಸ್ತಿನೇ ತಿಂತೀನಿ. ಇವಾಗ ಬೆಳಗ್ಗೆ ಟಿಫನ್ ಚಿತ್ರಾನ್ನ ಮಾಡಿದ್ದೀವಿ ಅಂದರೆ ಬರೀ ಚಿತ್ರಾನ್ನಕ್ಕೆ ಕೈ ಬಿಡಬೇಡ್ರಿ, ಅದ್ರ ಜೊತೆ ಒಂದು ಪಲ್ಯ ಅಂತ ಮಾಡಿರಿ. ಕಡಲೆಕಾಳು ಉಸ್ಲಿ ಮಾಡಿರಿ, ಏನೋ ಕಾಬು ಚೆನ್ನಾಗಿ ಮಾಡಿರಿ. ಹೆಸರುಬೇಳೆ ಮಾಡ್ಕೋಬೋದು, ಯಾವೇನಾದ್ರು ಒಂದೊಂದು ಮಾಡ್ಕೊಂಡು ಒಳ್ಳೆಯದು. ಮಕ್ಕಳಿಗೆ ಏನು ಮೇನ್ ಅಂದರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದಷ್ಟೇ. ಇವಾಗಿನ ಫುಡ್ಡೆಲ್ಲ ಹೆಲ್ದಿ ಇರಲ್ಲ, ಹಾಗಾಗಿ ಯಾವುದು ಹೆಲ್ದಿ ಅನಿಸುತ್ತೋ ಅದು ಮಾಡ್ಕೊಂಡು ತಿನ್ನಬೇಕು ಅನ್ನೋದು. ಇವಾಗ ಬೀಟ್ರೋಟ್ ಹಾಕಿ ಕೈಯಾಡ್ತಾ ಇದ್ದೀನಿ. ಬೀಟ್ರೋಟ್ ಹಾಕಿ ಕೈಯಾಡಿ ಸ್ವಲ್ಪ ಹೊತ್ತು 5 ನಿಮಿಷ ಕೈಯಾಡಬೇಕು. ಯೂಟ್ಯೂಬ್ ಮಾಡೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ನನಗಂತೂ. ನಾನು ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲ ನೋಡ್ತಾ ಇದ್ದೆ, ಲೈಕ್ಸ್ ಮಾಡ್ತಾ ಇರಲಿಲ್ಲ, ನಿಜವಾಗ್ಲೂ ಏನು ಮಾಡ್ತಿರ್ಲಿಲ್ಲ. ಆದರೆ ಇವಾಗ ಅನ್ನಿಸ್ತಾ ಇದೆ ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಅಂತ. ಹೆಂಗೋ ಎಡಿಟಿಂಗ್ ಹೆಂಗೋ ಮಾಡ್ಕೊಂಬಿಡ್ಬೋದು, ಆದರೆ ವಾಯ್ಸ್ ಕೊಡೋದಿದೆಯಲ್ಲ ತುಂಬ ಅಂದರೆ ತುಂಬಾ ಕಷ್ಟ. ನನಗಂತೂ ಕಷ್ಟನೇ ಅನ್ನಿಸ್ತಾ ಇದೆ. ಇಲ್ಲಿ ಊಟ ಮಾಡ್ತಾಯಿದ್ದೀವಿ, ಪಲ್ಯ ಎಲ್ಲ ಆಯಿತು, ಹಾಗಾಗಿ ಊಟ ಮಾಡ್ತಾಯಿದ್ದೀವಿ ನೋಡಿ. ಅನ್ನ ಮೊಸರು ಪಲ್ಯ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಎಲ್ಲ ಇದೆ. ಬನ್ನಿ ಊಟ ಮಾಡೋಣ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡು ಹಾಗೆ ಇಲ್ಲಿ ಸಂಜೆ ಆಯಿತು. ಜೋಳ ಇತ್ತು, ಸ್ಟಾರ್ ಬಜಾರಿಂದ ತಂದಿಟ್ಟು ಜಾಸ್ತಿ ದಿನವೇ ಆಗೋಗಿತ್ತು. ಹಾಗಾಗಿ ಜೋಳ ಮಾಡೋಣ ಇರೋ ಅಂದ್ಕೊಂಡು ಜೋಳ ಬೇಯಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಜೋಳ ಬೇಯಿಸೋಕ್ಕೆ ಇಟ್ಟಿದ್ದೀವಿ. ಜೋಳ ಬೇಯಿಸ್ಕೊಂಡು ಅದಕ್ಕೆ ಮಗಳು ಇನ್ನೂ ಬಂದಿರಲಿಲ್ಲ, ಅವಳಿಗೆ ಒಂದು ಸ್ವಲ್ಪ ಎತ್ತಿಕ್ಕಿ ನಾವು ಅಷ್ಟೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ. ನಾವು 3 ಜನ, ನಮ್ಮ ಅಕ್ಕನ ಮಗಳಿದ್ದಾಳೆ ಅವಳು, ನಾವು 3 ಜನ ಮಾಡ್ಕೊತಾ ಇದ್ದೀವಿ. ಮನೆಯವ್ರು ಊರಿಗೆ ಹೋಗಿದ್ದಾರಲ್ಲ, ಊರ ಕಡೆ ಎಲ್ಲ ಸಿಗೋದೇ ಇಲ್ಲ. ಊರ ಕಡೆಗೆ ನಮ್ಮ ಮೈದ್ನವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ ಬೆಂದೆಲ್ಲ ಆಯಿತು, ಅದಕ್ಕೆ ಮಸಾಲ ಆ್ಯಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಪೆಪ್ಪರ್ ಏನು ಹಾಕ್ತಿದ್ಯಾ ಮಗನೇ? ಬಟರ್ ಸಹನನ್ ಬಿಟ್ಟು ಇವತ್ತು ಜೋಳ ತಿಂತಾ ಇದೀವಿ ಅಲ್ವಾ? ಅವಳು ತಿಂದ್ಬಿಡ್ತಾಳ. ಅವಳು ಚೆನ್ನಾಗಿ ಮೇದ್ ಬರ್ತಾಳಲ್ಲ. ಜೋಳ ಮಾಡಿದ್ದೀವಿ, ಬರ್ರಿ ಜೋಳ ತಿನ್ನೋಣ. ಸ್ವೀಟ್ ಕಾರ್ನ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.